ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸೀಸಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾ ರಾಶಿಯವರಿಗೆ ಈ ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಒಂದು, ಈ ತುಲಾರಾಶಿಯವರಿಗೆ ಈ ವಾರ ಸಾಹಸ, ನಾಟಕ, ಸಾಧನೆ. ಅಂದರೆ ಕೆಲವೊಂದು ವಿಷಯಗಳಲ್ಲಿ ನೀವು ಸಾಹಸ ಮಾಡಬೇಕಾಗತ್ತೆ, ಅದರ ಜೊತೆಗೆ ನಾಟಕ ಮಾಡಬೇಕಾಗತ್ತೆ ಹಾಗೂ ಸಾಧನೆ ಮಾಡಿ ತೋರಿಸಬೇಕಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಈ ವಾರ ಇಲ್ಲಿ ಡ್ರಾಮಾನೂ ಮಾಡಬೇಕು, ಪ್ಲಸ್ ಕೆಲಸನೂ ಮಾಡಬೇಕು, ಅದನ್ನು ಮುಂದಕ್ಕೂ ತೆಗೆದುಕೊಂಡು ಹೋಗಬೇಕು. ಅದಕ್ಕಾಗಿ ನಾವು ಕೊಟ್ಟಿರೋದು ಸಾಹಸ, ನಾಟಕ, ಸಾಧನೆ. ಅಂದರೆ ಎಲ್ಲವೂ ಈ ವಾರ ನೀವೇ ಮಾಡಬೇಕಾಗಿರುತ್ತೆ. ಹಾಗಾಗಿ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಶಕ್ತಿ ಮೀರಿ ಮಾಡಬೇಕಾಗತ್ತೆ, ಅದೇ ನಿಮ್ಮದು ಸಾಹಸ. ಇನ್ನು ಆ ಸಾಹಸಕ್ಕೆ ತಕ್ಕಂಗೆ ನಾಟಕ ಕೂಡ ಮಾಡಬೇಕಾಗತ್ತೆ. ಈ ಸಾಹಸ, ನಾಟಕ ಎರಡೂ ಚೆನ್ನಾಗಾದರೆ ಖಂಡಿತವಾಗಿ ನಿಮಗೆ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ವಾರ ನಿಮಗೆ ಸ್ವಲ್ಪ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳಾಗಿರಲಿ ಒಂದು ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ಎಲ್ಲೋ ನಿಮ್ಮ ಇಚ್ಛಾಶಕ್ತಿ ಅನುಗುಣವಾಗಿ ಆ ಕೆಲಸಕ್ಕೆ ಸ್ವಲ್ಪ ಪ್ರಾಶಸ್ತ್ಯ ಕೊಟ್ಟು ಮಾನ್ಯತೆ ಕೊಟ್ಟು ಮಾಡಿದ್ದೇ ಆದಲ್ಲಿ ನಿಮಗೆ ಭವಿಷ್ಯ ಕಾಲದ ದಿನಗಳಲ್ಲಿ ಉತ್ತಮವಾದಂತಹ ಒಂದು ರಿಸಲ್ಟು ಕೊಡುವಂಥದ್ದಾಗುತ್ತೆ ಈ ವಾರದ ಮುಖಾಂತರ ಅಂತಲೇ ಹೇಳ್ಬೋದು. ಹೇಗಾದರೂ ಈಗ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಶ್ರಾವಣ ಮಾಸದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಉತ್ತಮವಾಗಬೇಕಾದ್ರೆ ನಾವು ಉತ್ತಮರಾಗಬೇಕು. ಮೊದಲನೇದಾಗಿ ಈ ತುಲಾರಾಶಿಯವರು ಅದನ್ನು ಈ ಒಂದು ದಿನಗಳಲ್ಲಿ ಮಾಡುವಂಥವರಾಗ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಒಂದು, ಈ ತುಲಾರಾಶಿಯವರು ಈ ಒಂದು ವಾರದಲ್ಲಿ ಒಂದು ಸ್ವಲ್ಪ ಎಡವಟ್ಟು ಅನ್ನೋದಕ್ಕಿಂತ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಏಕೆಂದರೆ ಎಡವಟ್ಟು ಆಲ್ರೆಡಿ ಮಾಡಿ ಅನುಭವಿಸಿರ್ತಾರೆ. ಹಾಗಾಗಿ ನಾವು ನಿಮಗೆ ಹೇಳ್ತಾ ಇರೋದು, ಈ ಎಡವಟ್ಟಿನಿಂದ ಪಾಠ ಕಲಿತಂತಹ ಈ ತುಲಾರಾಶಿಯವರು ಈಗ ಅದಕ್ಕೆ ಮನ್ನಣೆ ಕೊಡ್ತಾ ಇಲ್ಲ. ತುಂಬ ಯಶಸ್ವಿಯಾಗಿ ಕೆಲಸವನ್ನು ಮಾಡಲು ಇಚ್ಛಾಶಕ್ತಿಗೆ ಅನುಗುಣವಾಗಿ ಮತ್ತು ಪ್ರಾಶಸ್ತ್ಯಕ್ಕೆ ಅನುಗುಣವಾಗಿ ಪ್ರಿಯಾರಿಟಿ ಅಂತೀವಲ್ಲ ಅದು ಕೊಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಒಂದು, ಇವರಿಗೆ ಶುಕ್ರನ ಗ್ರಹ ತುಂಬ ಚೆನ್ನಾಗಿ ಒಡಮೂಡಿ ಬರ್ತಾ ಇದೆ ಈ ತುಲಾರಾಶಿಯವರಿಗೆ. ಅಂದರೆ ಆದಾಯದ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ವಾರ. ಸ್ವಲ್ಪ ಸಾಲದಿಂದ ಮುಕ್ತಿ ಹೊಂದುತ್ತೀರಾ ಮತ್ತು ಒಂದಿಷ್ಟು ಆರ್ಥಿಕ ಒಂದು ಹೊಡೆತದಿಂದ ಎಲ್ಲೋ ಬಚಾವಾಗ್ತೀರಾ ಈ ವಾರ ಅಂತಲೇ ಹೇಳ್ಬೋದು. ಅಂದರೆ ಆದಾಯದ ಕೊರತೆ ನಿಮಗೆ ಕಾಣ್ತಾ ಇತ್ತಲ್ಲ, ಈ ವಾರ ಅದು ಇರೋದಿಲ್ಲ. ಅಂದರೆ ಎಲ್ಲದೋ ಒಂದು ಮೂಲದಿಂದ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಆ ದುಡ್ಡು ಕೆಲವು ಸಾಲಗಾರರ ಪಾಲಾಗಿ ಕೊಟ್ಟೋಗ್ಬಿಡುತ್ತೆ. ಅಂದರೆ ಅವರು ಕಾಯ್ತಾ ಇರ್ತಾರೆ ಜಾತಕ ಪಕ್ಷಿ ಕಾದಂಗೆ. ಸೊ ಹಾಗಾಗಿ ನಿಮ್ಮ ಆದಾಯ ಎಲ್ಲ ಅವ್ರ ಬಾಯಿಗೆ ಹೊರಟೋಗ್ಬಿಡುತ್ತೆ, ಅವರ ಒಂದು ಗುಡಿಗೆ ಸೇರಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇರಲಿ, ಯಾರಿಗೆ ಏನೇ ಸೇರಿಕೊಂಡ್ರು ನಿಮಗೂ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಈ ವಾರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಒಂದಿಷ್ಟು ಆರ್ಥಿಕದ ಸಮಸ್ಯೆಗಳು ಏನು ನಿಮಗೆ ತಲೆ ಒಡ್ಡಿತ್ತೋ ಈ ಒಂದು ಜುಲೈ ತಿಂಗಳಲ್ಲಿ, ಅದು ಈ ಕೊನೆಯ ವಾರದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರು ಉದ್ಯೋಗದಲ್ಲಿದ್ದೀರೋ ಅವರಿಗೆ ಒಂದಿಷ್ಟು ಉದ್ಯೋಗದಲ್ಲಿ ಉತ್ತಮ ಗಳಿಕೆಗೆ ಅವಕಾಶಗಳನ್ನು ತಂದೊಡ್ಡುತ್ತೆ. ಅಥವಾ ಕಂಪನಿಯ ಒಂದು ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಕಂಪನಿಯ ಒಂದಿಷ್ಟು ಪ್ರಶಂಸೆಗೆ ಒಳಗಾಗ್ತೀರಾ, ಮೆಚ್ಚುಗೆ ಪಾತ್ರ ಆಗ್ತೀರಾ. ಇದರಿಂದ ಕಂಪನಿ ನಿಮಗೆ ಸ್ವಲ್ಪ ತಿಂಗಳ ಕೊನೆ ದಿನ ಆಗ್ತಾ ಇರೋದರಿಂದ ಏನೋ ಒಂದಿಷ್ಟು ನಿಮಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರು ವ್ಯಾಪಾರಸ್ಥರಿದ್ದೀರಾ, ಈ ಒಂದು ದಿನಗಳಲ್ಲಿ ವ್ಯಾಪಾರ ತುಂಬ ಉತ್ತಮವಾಗಿ ಆಗುತ್ತೆ. ನಿಮ್ಮ ಒಂದು ಕನಸಿನ ಒಂದು ಕೂಸೇನಿತ್ತು, ಅಂದರೆ ವ್ಯಾಪಾರದ ಕೂಸು, ಅದು ಎಲ್ಲೋ ಒಂದಿಷ್ಟು ಪಕ್ವತೆ ಆಗುವಂಥ ಕಾಲ ಕೂಡಿ ಬರ್ತಾ ಇದೆ ಈ ತುಲಾರಾಶಿಯವರಿಗೆ ಅಂತಲೇ ಹೇಳಬಹುದು. ಇನ್ನು ಯಾರು ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ದೀರೋ ಅವರಿಗೆ ಈ ವಾರ ಒಂದಿಷ್ಟು ಪ್ರಯತ್ನ ಪಟ್ಟರೆ ಏನೂ ಆಗ್ತಾನೆ ಇಲ್ಲ ಅನ್ನೋರಿಗಾದರೆ
ಖಂಡಿತವಾಗಿಯೂ ಎಲ್ಲೋ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ನೀವು ಪ್ರಯತ್ನ ಪಟ್ಟದ್ದೇ ಆದಲ್ಲಿ, ಅಂದರೆ ಈಗ ಸುಮಾರು ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಸ್ವಲ್ಪ ಮಂಗಳೂರು ಕಡೆ ಪ್ರಯತ್ನ ಮಾಡಿ. ಯಾಕಂದರೆ ನಿಂತ ನೀರಲ್ಲೇ ನಾವು ಇದಾದರೆ ಪಾಚಿ ಹಿಡಿದ್ಬಿಟ್ಟಿರುತ್ತೆ, ಅದು ಎಲ್ಲೂ ನಮಗೆ ವಾಸನೆ ಅಂತ ಅದು ಉಸಿರಾಡಲು ತೊಂದರೆ ಆಗ್ತಾ ಇರುತ್ತೆ. ಆ ರೀತಿಯಲ್ಲಿ ನಿಮ್ಮ ಒಂದು ಆ ಪ್ರೊಫೈಲು ಈ ಒಂದು ಬೆಂಗಳೂರು ಇದರಲ್ಲಿ ವಾತಾವರಣಕ್ಕೆ ಹೊಂದಿಕೊಳ್ತಾ ಇದ್ದಿಲ್ಲ ಅಂದರೆ ಮಂಗಳೂರಲ್ಲಿ ಪ್ರಯತ್ನ ಮಾಡಿ, ಅಥವಾ ಮೈಸೂರಲ್ಲಿ ಪ್ರಯತ್ನ ಮಾಡಿ, ಹುಬ್ಬಳ್ಳಿಯಲ್ಲಿ ಪ್ರಯತ್ನ ಮಾಡಿ, ಅಥವಾ ಇನ್ನಿತರ ರಾಜ್ಯಗಳಲ್ಲಿ ಹೈದರಾಬಾದು, ಚೆನ್ನೈ ಅಂಥ ರಾಜ್ಯಗಳಲ್ಲಾದರೂ ಪ್ರಯತ್ನ ಮಾಡಿ. ಖಂಡಿತವಾಗಿಯೂ ನಿಮಗೆ ಕೆಲಸ ಸಿಗುವಂಥದ್ದಾಗುತ್ತೆ. ಆದರೆ ನಿಮ್ಮ ಒಂದು ಬಾವಿಯಲ್ಲಿರುವ ನೀರಿನ ರೀತಿಯಲ್ಲಿ ಆಗಬೇಡಿ. ಇದೇ ಪ್ಲೇಸಲ್ಲಿ ಸಿಗಬೇಕು, ಇದೇ ಕಂಪ್ನಿನೇ ಬೇಕು, ಇದೇ ವಾತಾವರಣ ಇರಬೇಕು ಅಂತ ರಿಸ್ಟ್ರಿಕ್ಷನ್ ಹಾಕಿಕೊಂಡದ್ದೇ ಆದಲ್ಲಿ ಕೆಲಸ ಸಿಗೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಹೇಳಿದಂತೆ ನಿಮಗೆ ಈ ಒಂದು ಊರು ಸಿಗದೇ ಇದ್ದರೆ ಮುಂದಿನ ಊರನ್ನು ಆಯ್ಕೆ ಮಾಡಿಕೊಳ್ಳಿ. ಸೊ ಅವಾಗ ಖಂಡಿತವಾಗಿಯೂ ಯಾರು ಉದ್ಯೋಗ ಹುಡುಕ್ತಾ ಇದ್ದೀರೋ ಅವರಿಗೆ ಕೆಲಸ ಸಿಗುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೇದು, ಯಾರು ನಿಮಗೆ ಈ ಒಂದು ದಿನಗಳಲ್ಲಿ, ಅಂದರೆ ಈ ಒಂದು ವಾರದಲ್ಲಿ ನಿಮಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಸಹಾಯ ಅಂತ ಬರ್ತಾರಲ್ಲ, ಅವರಿಗೆ ತುಂಬ ಮರ್ಯಾದೆ ಸಿಗುವಂಥದ್ದಾಗತ್ತೆ. ಆ ಮರ್ಯಾದೆ ಜೊತೆಗೆ ನಿಮಗೂ ಕೂಡ ಸನ್ಮಾನಗಳನ್ನು ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರು ಮದುವೆಗೆ ಬಂದಿದ್ದೀರಾ ಅವರಿಗೆ ಮದುವೆಯ ಯೋಗವು ಕೂಡ ಈ ವಾರ ಈ ಒಂದು ತುಲಾರಾಶಿಯವರಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗದಲ್ಲಿ ಇರತಕ್ಕಂತಹ ಮಾತೆಯರು ಯಾರಿದ್ದೀರೋ ಅವರಿಗೆ ಪ್ರಮೋಷನ್ ಸಿಗುವಂಥದ್ದಾಗತ್ತೆ. ನಿಮ್ಮ ಉದ್ಯೋಗ ತಕ್ಕಂತಹ ಕೆಲಸಕ್ಕೆ ಮನ್ನಣೆ ಕೊಟ್ಟು ಗೌರವಾದಿಗಳನ್ನು ಸಂಪಾದನೆ ಮಾಡ್ತೀರಾ ಮಾತೆಯರು, ನಮ್ಮ ಸಹೋದರ ಸಹೋದರಿಯರು ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಶುಭವಾಗಲಿ. ಯಾರು ಮಾತೆಯರು ಕೆಲಸ ಮಾಡ್ತಾಯಿದ್ದೀರೋ ಕಂಪ್ನಿಯಲ್ಲಾಗಿರ್ಬೋದು, ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು, ಅವರು ಈ ವಾರ ನಿಮಗೆ ಅನೇಕ ರೀತಿಯ ಗೌರವಾದಿಗಳು ನಿಮಗೆ ಲಭಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರ ಅಂದರೆ ಈ ತುಲಾರಾಶಿಯವರು ಇನ್ನೊಂದು ಏನು ಮಾಡ್ತಾರೆ, ಎಕ್ಸ್ಟ್ರಾ ಇನ್ಕಮಿಗಾಗಿ ಪಾರ್ಟ್ ಟೈಮ್ ಜಾಬನ್ನು ಹುಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕ್ತೀರಾ ತುಲಾರಾಶಿಯವರು ಅಂತಲೇ ಹೇಳ್ಬೋದು. ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ಇದು ಕೂಡ ಉತ್ತಮವಾದಂತಹ ನಿರ್ಧಾರ ಅಂದ್ರೂ ತಪ್ಪಾಗೋದಿಲ್ಲ. ಅಂದರೆ ಕಳೆದ ಒಂದಿಷ್ಟು ತಿಂಗಳಲ್ಲಿ ತುಂಬ ಪ್ರಯತ್ನ ಪಟ್ಟಿರ್ತೀರ, ಅದು ಕೈಗೂಡಿರಲ್ಲ. ಆದರೆ ಈ ಒಂದು ವಾರದಲ್ಲಿ ಈ ಒಂದು ಸಾಪ್ತಾಹಿಕ ಭವಿಷ್ಯದ ಜೊತೆಗೆ ಆ ಒಂದು ಕೆಲಸವು ಕೂಡ ನೀವು ಮಾಡ್ತಾ ಇದ್ದೀರಲ್ಲ, ಅದು ತುಂಬ ಸಂತೋಷ. ಅಂದರೆ ಇಲ್ಲಿ ಏನಾಗುತ್ತೆ, ಈ ಬರ್ತಕ್ಕಂಥ ಆದಾಯ ನಿಮಗೆ ಸಾಲದು. ಹಾಗಾಗಿ ಎಕ್ಸ್ಟ್ರಾ ಅರ್ನಿಂಗ್ ಏನಿದೆ ಮಾಡ್ಬೋದು, ಅಥವಾ ಪಾರ್ಟ್ ಟೈಮ್ ಎಲ್ಲಾದರೂ ಒಂದು 2 ತಾಸು 3 ತಾಸು ಕೆಲಸ ಮಾಡೋದರಿಂದ ಒಂದಿಷ್ಟು ಕಾಸನ್ನು ಸಂಪಾದನೆ ಮಾಡ್ಬೋದು ಅಂತ ತಲೆಗೆ ಬಂದಿರುತ್ತೆ. ಹಾಗಾಗಿ ಅದು ಈಡೇರುವಂತಹದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೂರದ ಪ್ರಯಾಣದ ಜೊತೆಗೆ ಒಂದಿಷ್ಟು ಖರ್ಚುಗಳು ಕೂಡ ಈ ವಾರ ಅಧಿಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಪ್ರಯಾಣ ಅಂತ ಹೇಳೋದಾದರೆ ಶ್ರಾವಣ ಮಾಸ ಬಂತು, ಹಬ್ಬಕ್ಕೆ ಊರಿಗೆ ಹೋಗುವಂಥದ್ದಾಗ್ಬೋದು, ಅಥವಾ ಹಬ್ಬದಗೋಸ್ಕರ ನೀವು ಇನ್ನೊಂದು ಊರಿಗೆ ಹೋಗುವಂಥದ್ದಾಗ್ಬೋದು. ಸೊ ಇದರಿಂದ ಒಂದಿಷ್ಟು ಖರ್ಚುಗಳು ಅಷ್ಟೇ. ಹಬ್ಬಕ್ಕೆ ಬೇಕಾಗಿರ್ತಂಥ ಪದಾರ್ಥಗಳು ಖರ್ಚುಗಳು, ಪ್ರಯಾಣದ ಖರ್ಚುಗಳು ಎರಡೂ ನಿಮ್ಮ ಜೇಬಿಗೆ ಬೀಳೋದ್ರಿಂದ ಭಾರ ಅನಿಸುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ಒಂದು ದಿನದಲ್ಲಿ ದಾಂಪತ್ಯ ಜೀವನ ತುಂಬ ಸುಖಕರಮಯವಾಗಿರುತ್ತೆ ತುಲಾರಾಶಿಯವ್ರದ್ದು. ಅಂದರೆ ತುಂಬ ದಿನಗಳಾಯಿತು ಈ ಮನಸ್ತಾಪ, ಈ ಸಣ್ಣ ಪುಟ್ಟ ಜಗಳದಿಂದ ನೊಂದೋಗ್ಬಿಟ್ಟಿದ್ರು ಈ ತುಲಾರಾಶಿಯವರು. ಅಪ್ಪ ಈ ಅಕ್ಕನ ಮಾಡಿಕೊಂಡೆ, ಅವರು ಯಾಕಾದರೂ ಈ ಅಮ್ಮನ ಮಾಡಿಕೊಂಡೆ ಅಂತೇಳಿ ಪಾಪ ತುಂಬ ಬೇಜಾರದಲ್ಲಿದ್ದರು. ಇರಲಿ, ದೇವರು ಅಂತೂ ನಿಮಗೆ ಕಣ್ಣು ತೆರೆಸಿದ್ದಾನೆ, ಅದು ಸಂತೋಷದ ವಿಷಯ. ಮುಂದೆ ಹೀಗಾಗದೇ ಇರೋದಂತೆ ನೋಡ್ಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಇರುತ್ತೆ ಸಣ್ಣ ಪುಟ್ಟ ವ್ಯತ್ಯಾಸ, ಆದರೆ ಅದು ಮುಂದೆ ಬೆಳೆಯೋದ ರೀತಿಯಲ್ಲಿ ಬಿಡಬೇಡಿ ಅಷ್ಟೇ. ಅದೇನಿದೆ ಅವತ್ತಿಂದ ಅವತ್ತೇ ಮುಗಿಸ್ಕೊಂಡು ಯಾರೋ ಒಬ್ಬರು ಕ್ಷಮೆ ಕೇಳಿ, ಏನೂ ಮಾಡಲಿಕ್ಕಾಗೋದಿಲ್ಲ. ಯಾರಾದರೂ ಗಂಡಾದರೂ ಕೇಳಿ, ಹೆಣ್ಣಾದರೂ ಕೇಳಿ, ಹೇಗಾದರೂ ಸರಿ ಅದನ್ನು ನಿಭಾಯಿಸ್ಕೊಂಡು ಹೋಗೋದು ತುಂಬ ಉತ್ತಮ. ಬಟ್ ಈ ವಾರ ಏನಾಗುತ್ತಂದರೆ ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಬಂದು ಆ ಎಲ್ಲ ಮನಸ್ತಾಪಗಳು ದೂರವಾಗುತ್ತೆ. ಅನ್ಯೋನ್ಯತೆ ರೀತಿಯಿಂದ ಆ ಗಂಡ ಹೆಂಡತಿ ಬಾಳ್ತೀರಾ, ಅದು ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಇದಾಗಿತ್ತು ತುಲಾರಾಶಿಯವರ ಈ ವಾರದ ಭವಿಷ್ಯ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನೀವು
ನೀವು ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಿ. ಅಂದರೆ ಶುಕ್ರವಾರ ಆಗಿರ್ಬೋದು ಅಥವಾ ನಿತ್ಯ ಲಕ್ಷ್ಮೀನಾರಾಯಣ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿರ್ತಕ್ಕಂತಹ ಮನಸ್ತಾಪಗಳು ದೂರವಾಗುತ್ತೆ. ಅಥವಾ ಈ ಒಂದು ಸಮಯದಲ್ಲಿ ಎಲ್ಲಾದರೂ ಸತ್ಯನಾರಾಯಣ ಸ್ವಾಮಿಯ ಪೂಜೆ ರಥ ನಡೀತಾ ಇದ್ದರೆ ಆ ರಥ ಪೂಜೆಯ ಕಥೆಯನ್ನು ಶ್ರವಣ ಮಾಡ್ಕೊಳ್ಳಿ, ಅಂದರೆ ಕೇಳಿ. ಇದರಿಂದ ಏನಾಗುತ್ತಂದರೆ ಈ ದಾಂಪತ್ಯ ಜೀವನಕ್ಕೆ ಇರತಕ್ಕಂಥ ಮನಸ್ತಾಪ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ನಾಗರ ಪಂಚಮಿ ಮಂಗಳವಾರ ದಿನ ಇರೋದರಿಂದ ನಾಗದೇವರಿಗೆ ಕ್ಷೀರಾಭಿಷೇಕ ಮಾಡಿಸಿ. ಸೊ ಇದರಿಂದ ಕೂಡ ನಿಮಗೆ ಇರತಕ್ಕಂತಹ ಒಂದಿಷ್ಟು ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಇದಾಗಿತ್ತು ತುಲಾರಾಶಿಯವರ ಈ ವಾರದ ಪರಿಹಾರಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.